ಪಕ್ಷದ ವಲಯದಲ್ಲಿ ನಿಮಗೆ ಗೊತ್ತಿದ್ದ ಮಟ್ಟಿಗೆ ಈಗ ನಿನ್ನೆ ಶ್ರೀರಾಮುಲು ಅವರು ಹೇಳಿದ್ರು ಈ ಬಗ್ಗೆ ನಮ್ಮ ಇವರು ಅಮಿತ್ ಶಾ ಜೊತೆನೂ ಮಾತಾಡಿದ್ದಾರೆ. ಅವರು ಕೂಡ ಒಪಿನಿಯನ್ ಕೇಳಿದ್ರು. ಬರೋ ಸಾಧ್ಯತೆ ಚರ್ಚೆ ನಡೆದಿದೆ ವರಿಷ್ಠರ ಜೊತೆಗೆ. ನಿಮಗೆ ಗೊತ್ತಿದ್ದ ಮಟ್ಟಿಗೆ ಚರ್ಚೆ ನಡೆದಿದೆಯಾ ಇಲ್ಲ? ಅಷ್ಟೇ ಸರ್, ಅದು ಶ್ರೀರಾಮುಲು ಏನು ಹೇಳಿದ್ದಾರೆ ಅದೇ ಕರೆಕ್ಟ್. ಅಷ್ಟೇ ಚರ್ಚೆ ನಡೆದಿರ್ಬೋದು, ಬಟ್ ನಾನು ನೋಡಿಲ್ಲ ಸರ್ ಚರ್ಚೆ ಆಗಿದ್ದು. ಈ ಬಗ್ಗೆ ನಿಮ್ಮ ಒಪಿನಿಯನ್ ಪಕ್ಷ ಕೇಳಿದ್ಯಾ? ಈ ರೀತಿ ಮಾಡ್ತಾ ಇದೀವಿ, ಚರ್ಚೆ ನಡೀತಿದೆ ಅಂತ? ಇಲ್ಲ, ಯಾಕಂದ್ರೆ ನೀವು ಅವ್ರ ಸಹೋದರ ಇದ್ದೀರಲ್ವಾ? ಇಲ್ಲ ಹಂಗೇನು ಕೇಳಿಲ್ಲ ಸರ್. ಕೇಳಿದ್ರೆ ನಾನು ಹೇಳ್ತೀನಿ. ಒಳ್ಳೇದು ಪಕ್ಷಕ್ಕೆ ಒಳ್ಳೇದು ಅಂತ ಹೇಳ್ತೀನಿ. ಅವ್ರು ಬಂದ್ರೆ ಪಕ್ಷ ಸರ್ ಈಗ ಆಯ್ತಾ ಸರ್, ಒಂದು ನಾನು ಹೇಳ್ತೀನಿ, ಇದು ಮನುಷ್ಯರು ಅಂದ್ರೆ ನಾವು ಯಾರನ್ನಾಗಿರ್ಬೋದು, ಪಾರ್ಟಿಯಲ್ಲಿ ಹೋಗ್ಬೋದು, ಬಟ್ ಪಾರ್ಟಿ ತಾಯಿ ಇದ್ದಂಗೆ. ಅದು ಪಾರ್ಟಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಯಾರನ್ನ ಇಡೀ ನಮ್ಮ ದೇಶದಲ್ಲಿ ಪಾರ್ಟಿ ಫಸ್ಟ್ ಅಂತ ಅಂದ್ರೆ ನಾವು ನೇಷನ್ ಫಸ್ಟ್ ಅಂತ ಹೆಂಗೆ ಹೇಳ್ತೀವೋ, ಪಕ್ಷದ ಕಾರ್ಯಕರ್ತರಾಗಿ ನಾವು ಪಾರ್ಟಿ ಫಸ್ಟ್ ಅಂತ ಹೇಳ್ತೀವಿ. ಹಂಗಾಗಿ ಪಾರ್ಟಿಯವ್ರಿಗೇನು ಅದೇನು ತೊಂದರೆ ಇಲ್ಲ. ಒಂದ್ ಕಡೆ ಈಗ ಸಂಕ್ರಾಂತಿ ಬಳಿಕ ಬರ್ತಾರಂತ ಒಂದು ಚರ್ಚೆ ಇತ್ತು ಸರ್. ನಾವು ಕೂಡ ಎಲ್ಲ ಕಡೆ ರಾಜ್ಯದಲ್ಲಿ ಕೂಡ ಸುದ್ದಿ ಆಗ್ಬೇಕು, ಜನಾರ್ದನ್ ಬರ್ತಾರೆ ಅಂತ. ನೆಕ್ಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲ 8 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲ ಇದೆ ಸರ್. ನೀವೇನಾದ್ರೂ ಚರ್ಚೆ? ಅವ್ರು ಸ್ವತಂತ್ರರಪ್ಪ, ಅವ್ರದ್ದು KRPP ಪಕ್ಷ ಇದೆ, ಸ್ವತಂತ್ರರು. ಅವ್ರು ಏನು ಹೇಳಿಕೆ ಕೊಡ್ತಾರೋ ಅವ್ರ ಇಷ್ಟ ಆಗಲಿ, ನಾವೇನು ಹೇಳಲಿಕ್ಕೆ ಬರಲ್ಲ. ಬಟ್ ನಾವಂತೂ ನಿಷ್ಠಾವಂತರಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತೀವಿ, ಪಾರ್ಟಿ ಸಲುವಾಗಿ ದುಡಿತೀವಿ, ಸಾಯೋವರೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತೀವಿ. ಸರ್, ಒಂದು ವಿಚಾರ, ಕಳೆದ ಬಾರಿ ಸ್ವೀಪ್ ಔಟ್ ಆಯ್ತು ವಿಧಾನಸಭಾ ಚುನಾವಣೆಯಲ್ಲಿ, 5 ಸೋದ್ರಿ. ಎಲ್ಲೋ ಒಂದ್ ಕಡೆ ನಾವು ನಮ್ಮಲ್ಲಿ ಒಡುಕಾಯ್ತಲ್ಲ, ಇದೇ ಕಾರಣ ಅಂತ ಏನಾದ್ರು ಒಡುಕು ಆಗಿದ್ದಕ್ಕೆ? ಇಲ್ಲ ಸರ್, ಒಡುಕಾಗಿದ್ದಕ್ಕಲ್ಲ. ಏನು ಗ್ಯಾರಂಟಿಗಳು ಕೊಟ್ರಲ್ಲ, 5 ಗ್ಯಾರಂಟಿಗಳು, ಅವೇ ವರ್ಕೌಟ್ ಆಗಿದೆ ಅಷ್ಟೇ. ಅಂದ್ರೆ ನಿಮ್ಮಲ್ಲಿ ಇದು ಇಲ್ದಂಗೆ, ಭಿನ್ನಾಭಿಪ್ರಾಯ ಇಲ್ದಂಗೆ? ಇಲ್ಲ ಏನಿಲ್ಲ ಸರ್. ಅಲ್ಲ ಗ್ಯಾರಂಟಿಗಳು ಇದರಿಂದ ಸೋತಿದ್ದು. ಪಕ್ಷದ ವಲಯದಲ್ಲಿ ನಿಮಗೆ ಗೊತ್ತಿದ್ದ ಮಟ್ಟಿಗೆ ಈಗ ನಿನ್ನೆ ಶ್ರೀರಾಮುಲು ಅವರು ಹೇಳಿದ್ರು ಈ ಬಗ್ಗೆ ನಮ್ಮ ಇವರು ಅಮಿತ್ ಶಾ ಜೊತೆನೂ ಮಾತಾಡಿದ್ದಾರೆ. ಅವರು ಕೂಡ ಒಪಿನಿಯನ್ ಕೇಳಿದ್ರು. ಬರೋ ಸಾಧ್ಯತೆ ಚರ್ಚೆ ನಡೆದಿದೆ ವರಿಷ್ಠರ ಜೊತೆಗೆ. ನಿಮಗೆ ಗೊತ್ತಿದ್ದ ಮಟ್ಟಿಗೆ ಚರ್ಚೆ ನಡೆದಿದೆಯಾ ಇಲ್ಲ? ಅಷ್ಟೇ ಸರ್, ಅದು ಶ್ರೀರಾಮುಲು ಏನು ಹೇಳಿದ್ದಾರೆ ಅದೇ ಕರೆಕ್ಟ್. ಅಷ್ಟೇ ಚರ್ಚೆ ನಡೆದಿರ್ಬೋದು, ಬಟ್ ನಾನು ನೋಡಿಲ್ಲ ಸರ್ ಚರ್ಚೆ ಆಗಿದ್ದು. ಈ ಬಗ್ಗೆ ನಿಮ್ಮ ಒಪಿನಿಯನ್ ಪಕ್ಷ ಕೇಳಿದ್ಯಾ? ಈ ರೀತಿ ಮಾಡ್ತಾ ಇದೀವಿ, ಚರ್ಚೆ ನಡೀತಿದೆ ಅಂತ? ಇಲ್ಲ, ಯಾಕಂದ್ರೆ ನೀವು ಅವ್ರ ಸಹೋದರ ಇದ್ದೀರಲ್ವಾ? ಇಲ್ಲ ಹಂಗೇನು ಕೇಳಿಲ್ಲ ಸರ್. ಕೇಳಿದ್ರೆ ನಾನು ಹೇಳ್ತೀನಿ. ಒಳ್ಳೇದು ಪಕ್ಷಕ್ಕೆ ಒಳ್ಳೇದು ಅಂತ ಹೇಳ್ತೀನಿ. ಅವ್ರು ಬಂದ್ರೆ ಪಕ್ಷ ಸರ್ ಈಗ ಆಯ್ತಾ ಸರ್, ಒಂದು ನಾನು ಹೇಳ್ತೀನಿ, ಇದು ಮನುಷ್ಯರು ಅಂದ್ರೆ ನಾವು ಯಾರನ್ನಾಗಿರ್ಬೋದು, ಪಾರ್ಟಿಯಲ್ಲಿ ಹೋಗ್ಬೋದು, ಬಟ್ ಪಾರ್ಟಿ ತಾಯಿ ಇದ್ದಂಗೆ. ಅದು ಪಾರ್ಟಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಯಾರನ್ನ ಇಡೀ ನಮ್ಮ ದೇಶದಲ್ಲಿ ಪಾರ್ಟಿ ಫಸ್ಟ್ ಅಂತ ಅಂದ್ರೆ ನಾವು ನೇಷನ್ ಫಸ್ಟ್ ಅಂತ ಹೆಂಗೆ ಹೇಳ್ತೀವೋ, ಪಕ್ಷದ ಕಾರ್ಯಕರ್ತರಾಗಿ ನಾವು ಪಾರ್ಟಿ ಫಸ್ಟ್ ಅಂತ ಹೇಳ್ತೀವಿ. ಹಂಗಾಗಿ ಪಾರ್ಟಿಯವ್ರಿಗೇನು ಅದೇನು ತೊಂದರೆ ಇಲ್ಲ. ಒಂದ್ ಕಡೆ ಈಗ ಸಂಕ್ರಾಂತಿ ಬಳಿಕ ಬರ್ತಾರಂತ ಒಂದು ಚರ್ಚೆ ಇತ್ತು ಸರ್. ನಾವು ಕೂಡ ಎಲ್ಲ ಕಡೆ ರಾಜ್ಯದಲ್ಲಿ ಕೂಡ ಸುದ್ದಿ ಆಗ್ಬೇಕು, ಜನಾರ್ದನ್ ಬರ್ತಾರೆ ಅಂತ. ನೆಕ್ಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲ 8 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲ ಇದೆ ಸರ್. ನೀವೇನಾದ್ರೂ ಚರ್ಚೆ? ಅವ್ರು ಸ್ವತಂತ್ರರಪ್ಪ, ಅವ್ರದ್ದು KRPP ಪಕ್ಷ ಇದೆ, ಸ್ವತಂತ್ರರು. ಅವ್ರು ಏನು ಹೇಳಿಕೆ ಕೊಡ್ತಾರೋ ಅವ್ರ ಇಷ್ಟ ಆಗಲಿ, ನಾವೇನು ಹೇಳಲಿಕ್ಕೆ ಬರಲ್ಲ. ಬಟ್ ನಾವಂತೂ ನಿಷ್ಠಾವಂತರಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತೀವಿ, ಪಾರ್ಟಿ ಸಲುವಾಗಿ ದುಡಿತೀವಿ, ಸಾಯೋವರೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತೀವಿ. ಸರ್, ಒಂದು ವಿಚಾರ, ಕಳೆದ ಬಾರಿ ಸ್ವೀಪ್ ಔಟ್ ಆಯ್ತು ವಿಧಾನಸಭಾ ಚುನಾವಣೆಯಲ್ಲಿ, 5 ಸೋದ್ರಿ. ಎಲ್ಲೋ ಒಂದ್ ಕಡೆ ನಾವು ನಮ್ಮಲ್ಲಿ ಒಡುಕಾಯ್ತಲ್ಲ, ಇದೇ ಕಾರಣ ಅಂತ ಏನಾದ್ರು ಒಡುಕು ಆಗಿದ್ದಕ್ಕೆ? ಇಲ್ಲ ಸರ್, ಒಡುಕಾಗಿದ್ದಕ್ಕಲ್ಲ. ಏನು ಗ್ಯಾರಂಟಿಗಳು ಕೊಟ್ರಲ್ಲ, 5 ಗ್ಯಾರಂಟಿಗಳು, ಅವೇ ವರ್ಕೌಟ್ ಆಗಿದೆ ಅಷ್ಟೇ. ಅಂದ್ರೆ ನಿಮ್ಮಲ್ಲಿ ಇದು ಇಲ್ದಂಗೆ, ಭಿನ್ನಾಭಿಪ್ರಾಯ ಇಲ್ದಂಗೆ? ಇಲ್ಲ ಏನಿಲ್ಲ ಸರ್. ಅಲ್ಲ ಗ್ಯಾರಂಟಿಗಳು ಇದರಿಂದ ಸೋತಿದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.